ಬೆಳಿಗ್ಗೆ ತಿಂಡಿಗೆ ಪೂರಿ ಹಾಗೂ ಬಾಂಬೆ ಸಾಗು ಮಾಡ್ಕೊಂಡಿದ್ದೀನಿ. ಪೂರಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಬಹುದು. ನಂತರ ಅರ್ಧ ಕಪ್ ಆಗೋಷ್ಟು ಚಿರುಟಿ ರವೆ ಸೇರಿಸ್ಕೊಂಡು ರುಚಿ ತಕ್ಕ ಹಾಗೆ ಉಪ್ಪು, ಸ್ವಲ್ಪನೇ ನೀರು ಕೂಡ ಸೇರಿಸ್ಕೊಂಡು ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಕೂಡ ಸವರಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಮೊದಲಿಗೆನೆ ಆಲೂಗೆಡ್ಡೆ ಕೂಡ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ತಣ್ಣಗಾದ ನಂತರ ಸಿಪ್ಪೆ ಬಿಡಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಪ್ಯಾನ್ ಇಟ್ಕೊಂಡು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಹಾಕೊಂಡಿದ್ದೀನಿ. ನಂತರ ಹಸಿ ಬಟಾಣಿ ಹಾಗೆ ಟೊಮೆಟೊ ಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಒಂದ್ಸಲ ಕೈ ಆಡಿಸ್ಕೊಂಡು ಟೊಮೆಟೊ ಹಣ್ಣು ಸ್ಮ್ಯಾಶ್ ಆದ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಕೈ ಆಡಿಸ್ಕೊಂಡಿದ್ದೀನಿ. ನಂತರ ಆವಾಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಕೈ ಆಡಿಸ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗಂಟು ಇಲ್ಲದೆ ರೀತಿ ಕಲಿಸ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 10 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕುದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಟ್ರೆ ಸಾಗು ರೆಡಿನೇ ಆಗಿಬಿಡುತ್ತೆ. ನಂತರ ಪೂರಿ ಹಿಟ್ಟು ಕೂಡ 10 ನಿಮಿಷ ನೆನೆಸಿದ್ದೆ. ಇವಾಗ ನೆಂದಿತ್ತು. ಇವಾಗ ಪೂರಿ ಕೂಡ ಲಾಟಿಸ್ಕೊಂತಾ ಇದ್ದೀನಿ. ಎಣ್ಣೆ ಕೂಡ ಬಿಸಿ ಇಟ್ಟಿದ್ದೆ. ಎಣ್ಣೆ ಕೂಡ ಬಿಸಿ ಆದ ನಂತರ ಪೂರಿ ಕೂಡ ಬೇಯಿಸ್ಕೊಂತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಉಬ್ಬಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತೇಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.